ನಮಸ್ಕಾರ. ಪಬ್ಲಿಕ್ ನುಡಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಮುಖ್ಯಾಂಶಗಳು. ಕರ್ನಾಟಕ ರಾಜ್ಯ ಎಲ್ಲ ರೈತ ಸಂಘದ ಏಕೀಕರಣವಾಗಿ ಕರ್ನಾಟಕ ರಾಜ್ಯ ರೈತ ವಿಕಾಸ ಸಂಘ ರಾಜ್ಯ ಉಪಾಧ್ಯಕ್ಷರಾದ ಶೇಖರ್ ಚವ್ಹಾಣ್, ರಾಜ್ಯ ಸಹ ಕಾರ್ಯದರ್ಶಿಯಾದ ಹನುಮಂತ ಗುಜ್ಗಿ, ಜಿಲ್ಲಾ ಅಧ್ಯಕ್ಷರಾದ BY ಹಲ್ಕುರ್ಕಿ, ಜಿಲ್ಲಾ ಕಾರ್ಯದರ್ಶಿಯಾದ ಯಂಕನಗೌಡ ಗೌಡ್ರು, ಪ್ರಭುಲಿಂಗ ಕಾಳಸ್ತಿಮಠ, ಪ್ಯಾರಾಮಿಲಿಟರಿ ಅಧ್ಯಕ್ಷರು ಶಂಕರಪ್ಪ ಸಜ್ಜನವರು ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಕಮತಗಿಯ IB 1ರಲ್ಲಿ ಈಗ ಬರುತ್ತಿರುವ ಅಧಿವೇಶನದಲ್ಲಿ ಹೋಗಿ ರಾಜ್ಯ ಸರ್ಕಾರಕ್ಕೆ ಎಲ್ಲ ರೈತರ ಕುಂದುಕೊರತೆಗಳ ಗಮನ ಹರಿಸಬೇಕೆಂದು ಮನವಿ ಸಲ್ಲಿಸಲಾಗುವುದು ಎಂದು ಹೇಳಿದರು. ಎಲ್ಲ ನನ್ನ ರೈತ ಮಿತ್ರರಿಗೆ ಹಾಗೂ ಎಲ್ಲ ಸಾರ್ವಜನಿಕರಿಗೂ ನನ್ನ ನಮಸ್ಕಾರಗಳು. ಈಗ ಒಂದು ಶ್ಲೋಕ ಇದೆ, ಜೈ ಜವಾನ್ ಜೈ ಕಿಸಾನ್ ಅಂತ. ಅದರ ಒಂದು ಶ್ಲೋಕ ಇಟ್ಟುಕೊಂಡು ನಾವು ನಾಳೆ 16ನೇ ತಾರೀಕು ರೈತರ ಒಂದು ಏಳಿಗೆಗಾಗಿ ನಾವು ಬೆಳಗಾವಿ ಚಲೋ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದೇವೆ. ಅದರಲ್ಲಿ ನಮ್ಮ ಬೆಂಗಳೂರಿಂದ ನಮ್ಮ ಪೂರ ಮುಖಂಡರೆಲ್ಲರೂ ಬರ್ತಾ ಇದ್ದಾರೆ. ಅದರಲ್ಲಿ ಹೆಚ್ಚಿನ ಜನ 1 ಲಕ್ಷಕ್ಕಂತೂ ಹೆಚ್ಚಿನ ಜನ ಅದರಲ್ಲಿ ಪಾಲ್ಗೊಳ್ಳೋದಕ್ಕೆ ಇಚ್ಛೆ ಪಟ್ಟಿದ್ದಾರೆ. ಅದರಂತೆ ಈಗ ರೈತರಿಗೆ ಏನಪ್ಪ ಅಂತಂದ್ರೆ ಎಲ್ಲ ಈ ರಂಗಕ್ಕೂ ರೈತ ಮೇನ್ ಬೇಕು. ಈಗ ರೈತ ಇಲ್ಲಪ್ಪ ಅಂದ್ರೆ ಪ್ರಪಂಚನೇ ಇಲ್ಲ. ರೈತ ಮೇನ್. ರೈತ ಯಾಕೆ ಮೇನಪ್ಪ ಅಂತಂದ್ರೆ ಇವತ್ತು ಒಬ್ಬ ಸೈನಿಕ ಹೋಗಿ ಸೈನಿಕ ಬಾರ್ಡರ್ದಲ್ಲಿ ಡ್ಯೂಟಿ ಮಾಡ್ತಾನಂದ್ರೆ ಸೈನಿಕನಿಗೂ ಅಣ್ಣ ಆಗಕ್ಕೂ ಒಬ್ಬ ರೈತ ಬೇಕು. ಒಬ್ಬ MLA MP ಆಗಿ ಎಲ್ಲೋ ಒಂದು ಅಧಿವೇಶನಕ್ಕೆ ಹೋಲಿ ಎಲ್ಲೋ ಹೋಲಿ ಏನೋ ಮಾಡಲಿ ಅದಕ್ಕಾಗಿನೂ ರೈತನೇ ಬೇಕು. ರೈತನಕ್ಕಿನ ಕಡೆಗಣಿಸಿದ್ರ ಮತ್ತು ಮುಂದೆ ಹೆಂಗ, ಅದಕ್ಕೋಸ್ಕರ ಇದ್ರ ಬಗ್ಗೆ ಸಾಧಕ ಬಾಧಕ ಚರ್ಚೆ ಮಾಡಿ ಇದು ನಮಗೆ ರೈತಗೆ ಎಲ್ಲಾ ಒಂದು ಸವಲತ್ತುಗಳು ಏನ್ ಬರ್ಬೇಕು ಸರ್ಕಾರದಿಂದ ಅದೆಲ್ಲ ಅನುಕೂಲ ಆಗೋವರೆಗೂ ನಮ್ಮ ಹೋರಾಟ ನಿಶ್ಚಿತ ಪಕ್ಕ. ನಾವು ಇದರಿಂದ 1 ಲಕ್ಷಕ್ಕಂತೂ ಹೆಚ್ಚು ಜನ ಸೇರಿಸಿ ಈ ಹೋರಾಟವನ್ನು ಹಮ್ಮಿಕೊಳ್ಳುತ್ತೇವೆ. ಅದರಂತೆ ತಮ್ಮ ಸಾರ್ವಜನಿಕರಿಗೂ ಎಲ್ಲ ರೈತರಿಗೂ ಹೇಳೋದು ಒಂದೇ, ಎಲ್ಲರೂ ಕೈಗೊಳ್ಳ್ರಿ, ಇದನ್ನ ನಾವು ಮಾಡೋಣ, ಇದು ಗುರು ಹಾಕೋಣ. ಸಿದ್ದರಾಮಯ್ಯನವರವರೆಗೂ ಹೋಗಿ ಇದನ್ನ ನಾವು ರೈತರಿಗೆ ಅನುಕೂಲ ಆಗೋ ರೀತಿ ಮಾಡಕ ನಾವು ಇಚ್ಛೆ ಪಡಿಸಿದ್ದೇವೆ. ಜೈ ಹಿಂದ್, ಜೈ ಜವಾನ್. ಎಲ್ಲ ನನ್ನ ತಾಲೂಕಿನ ರೈತ ಬಾಂಧವರೇ, ಅದು ತಾಲೂಕಿನ ಮತ್ತು ಅಧ್ಯಕ್ಷ ರೈತರಿಗೂ ನನ್ನೆಲ್ಲ ನಮಸ್ಕಾರಗಳು. ಈ ಒಂದು ಹಮ್ಮಿಕೊಂಡಂಥ ಆಲ್ರೆಡಿ ಈ ಒಂದು ಸರಿ ಅಧ್ಯಕ್ಷರಾಯಿತು, ಯಂಕನಗೌಡರಾಯಿತು, ಇವರೆಲ್ಲ 1-2 ಪಾಯಿಂಟ್ ಹೇಳಿದರು. ನಮ್ಮ ಉದ್ದೇಶ ಏನಂದರೆ ರೈತರಿಗೆ ಮತ್ತು ಜವಾನ್ಗೆ ಒಳ್ಳೆಯ ಒಂದು ಅಭಿಪ್ರಾಯದಿಂದ ನಾವು ಒಂದು ಕೆಲಸ ಮಾಡ್ತಾ ಇದ್ವಿ. ಅದಕ್ಕೋಸ್ಕರ ರೈತರಿಗೆ ಜವಾನ್ಗೆ ಏನು ಸಿಗಬೇಕಾದ ಸವಲತ್ತುಗಳು ಸಿಗ್ತಾ ಇಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಮಗೆ ಪ್ರೈಮರಿ ಹಾಸ್ಪಿಟ್ಲಿಗೆ ಹೋದ್ರು ಕೂಡ ನಮ್ಮ ತಾಲೂಕು ಲೆವೆಲ್ ಬೇಡ, ಹಳ್ಳಿ ಲೆವೆಲ್ ಪ್ರೈಮರಿ ಹೆಲ್ತ್ ಸೆಂಟರ್ಗೆ ಹೋದ್ರೆ ಕರೆಕ್ಟಾಗಿ ಸೌಲಭ್ಯಗಳು ಸಿಗ್ತಾ ಇಲ್ಲ. ಒಂದು ಏನಾದರೂ ಒಂದು ಸರ್ ಹೇಳಿದಂಗೆ ಒಂದು ಟೆಸ್ಟ್ ಮಾಡ್ಸಕ್ಕೆ ಹೋದ್ರು ಕೂಡ ಹೊರಗಡೆ ಕಳಿಸ್ತಾರೆ. ಇದೆಲ್ಲ ನಮ್ಗೆ ಅವಶ್ಯಕತೆ ಇಲ್ಲ. ಅದು ನಮ್ಗೆ ಗೌರ್ಮೆಂಟಿಂದ ಏನು ಸವಲತ್ತುಗಳು ಸಿಗ್ತಾ ಇದೆ ಅದು ರೈತರಿಗೂ ಸಿಗಬೇಕು, ಜವಾನ್ಗೂ ಸಿಗಬೇಕು. ಜವಾನದ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಾನು ತಾಲೂಕು ಅಧ್ಯಕ್ಷನಾಗಿದ್ದೀನಿ. ನಮ್ಮ ಜವಾನದು ಏನು ಉದ್ದೇಶ ಇದೆ, ನಮ್ಗೆ ಏನು ಬೇಡಿಕೆಗಳಿದೆ, ರೈತರಿಗೆ ಏನು ಬೇಡಿಕೆಗಳಿದೆ, ಎಲ್ಲ ಒಟ್ಟಿಗೆ ಇದೆ ನಮ್ಮ ಬೇಡಿಕೆಗಳು. ಸೊ ಈ ಹೋರಾಟಕ್ಕೆ ಬೆಳಗಾವಿ ಹೋರಾಟಕ್ಕೋಸ್ಕರವಾಗಿ ನಾವು ರೈತರು ಸೇರ್ತೀವಿ. ತಾಲೂಕಿಂದ ಏನು ಜವಾನ ಇದ್ದಾರ ಆ ಜವಾನಗಳನ್ನು ಸೇರ್ಕೊಂಡ್ಬಿಟ್ಟು ಒಟ್ಟಿಗೆ ಸೇರಿ ನಾವೊಂದು ಫಂಕ್ಷನ್ ಅಲ್ಲಿ ಹಾಜರಾಗ್ತೀವಿ. ಈ ಎಲ್ಲ ಮನವಿಯನ್ನು ಸಿದ್ದರಾಮಯ್ಯ ಅವರಿಗೆ ಮುಟ್ಟಿಸ್ತೀವಿ. ಅದರಿಂದ ಎಲ್ಲ ರೈತರಿಗೆ ಆಯ್ತು, ಜವಾನಿಗೆ ಆಯ್ತು, ಒಂದು ರೀತಿಯಿಂದ ನಮಗೆ ಒಳ್ಳೆಯದಾಗುತ್ತೆ ಅಂತೇಳಿ ನನ್ನ ಅಭಿಪ್ರಾಯ.